ನೋಡ್ರಿ ನ್ಯೂಮೆಟಿಕ್ ಸಿಸ್ಟಮ್ ಅಲ್ಲಿ ಮತ್ತೊಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ಓಕೆ, ಸೊ ಯಾವ ಎಕ್ಸ್ಪೆರಿಮೆಂಟ್ ಅಂತಂದ್ರೆ ಸೇಮ್ ನಮ್ಮ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ನ ಆಪರೇಟ್ ಮಾಡಬೇಕು. ಸೊ ಇಲ್ಲೊಂದು ನಾವು ಲಾಜಿಕ್ ಗೇಟ್, ಬೇಸಿಕ್ ಲಾಜಿಕ್ ಗೇಟ್ಸ್ ಗೊತ್ತಿರ್ತದೆ ಎಲೆಕ್ಟ್ರಿಕಲ್ ಅಲ್ಲಿ ಅಥವಾ ಎಲೆಕ್ಟ್ರಾನಿಕ್ಸ್. ಲಾಜಿಕ್ ಗೇಟ್ಸ್ ಅಂದ್ರೆ ಆ ಲಾಜಿಕ್ ಇನ್ಪುಟ್ ಸಿಗ್ನಲ್, ಒಂದು ಔಟ್ಪುಟ್ ಸಿಗ್ನಲ್ ಇರ್ತದೆ ಲಾಜಿಕ್ ಗೇಟ್ ಅಲ್ಲಿ, ಎರಡು ಇನ್ಪುಟ್ ಸಿಗ್ನಲ್ ಇರ್ತಾವ. ಒಂದು ಔಟ್ಪುಟ್ ಏನ್ ಸಿಗ್ನಲ್ ಇರುತ್ತಲ್ಲ ಅದನ್ನ ಎರಡು ಇನ್ಪುಟ್ ಸಿಗ್ನಲ್ ಇಂದ ಕಂಟ್ರೋಲ್ ಮಾಡೋಣ, ಆ ರೀತಿ ಸಿಸ್ಟಮ್ ಇರ್ತದ. ಸೊ ಇಲ್ಲಿ ಅಲ್ಲಿ ಆರ್ ಗೇಟ್ ಮತ್ತೆ ಬೇಸಿಕ್ ಗೇಟ್ಸ್ ಎಲ್ಲ ಗೊತ್ತ, ಆರ್ ಗೇಟ್, ನಾಟ್ ಗೇಟ್, ಆ್ಯಂಡ್ ಗೇಟ್, ಲ್ಯಾಂಡ್ ಗೇಟ್ ಇವೆಲ್ಲ. ಸೊ ಇಲ್ಲಿ ಆರ್ ಗೇಟ್ ಮತ್ತೆ ಆ್ಯಂಡ್ ಗೇಟ್ ಎರಡು ಗೇಟ್ ನ ನಾವು ಅದರ ಅಪ್ಲಿಕೇಶನ್ಸ್ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ ಫಸ್ಟ್ ಆರ್ ಗೇಟ್ ಲಾಜಿಕ್ ಅಲ್ಲಿ ನಾವು ಇದನ್ನ ಆಪರೇಟ್ ಮಾಡೋಣ. ಅಂದ್ರೆ ಒಂದು ಶಟಲ್ ವಾಲ್ ಅಂತ ಬೇಕಾಗ್ತದೆ. ಆರ್ ಲಾಜಿಕ್ ಆಪರೇಟ್ ಆಗ್ಬೇಕಂದ್ರೆ ಇಲ್ಲಿ ಮೇನ್ ಆಗಿ ಶಟಲ್ ವಾಲ್ ಬೇಕಾಗ್ತದೆ. ಉಳಿದಿದ್ದೆಲ್ಲ ಕಂಪ್ರೆಸರ್ ಟ್ಯಾಂಕ್, FRL ಯೂನಿಟ್, ಮ್ಯಾನಿಫೋಲ್ಡ್, ಒಂದು ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಮತ್ತ ಎರಡು 3x2 ವಾಲ್ಗಳು ಬೇಕಾಗ್ತವೆ. ಇನ್ಪುಟ್ ಬೇಕಲ್ಲ ಎರಡು. ಸೊ ಹಾಗಾಗಿ ಏನಂತಂದ್ರೆ ಎರಡು 3x2 ವಾಲ್ಗಳು ಬೇಕಾಗ್ತದ. ಆ್ಯಂಡ್ ಲಿವರ್ ವಾಲ್ ಎರಡನ್ನ ತಗೊಂಡಿವಿ ನಾವು. ಸೊ ಕನೆಕ್ಷನ್ ಏನಂತಂದ್ರೆ ನೋಡ್ರಿ, ಕನೆಕ್ಷನ್ ಯಾವ ರೀತಿ ಆದ, ಫಸ್ಟ್ ಕಂಪ್ರೆಸರ್ ಟ್ಯಾಂಕ್ ಇಂದ FRL ಯೂನಿಟ್ ಇಂದ ಮ್ಯಾನಿಫೋಲ್ಡ್ ಇಂದ ಎರಡು ಔಟ್ಪುಟ್ ತಗೊಂಡೋಗ್ಬೇಕಾಗ್ತದೆ ನಾವು ಮ್ಯಾನಿಫೋಲ್ಡ್ ಅಲ್ಲಿ. ಸೊ ಒಂದು ಔಟ್ಪುಟ್ ತಗೊಂಡೋಗಿ, ಸೊ ಆ್ಯಂಡ್ ಲಿವರ್ ವಾಲ್ 3x2 ವಾಲ್ ಅದಲ್ಲ ಅಲ್ಲಿಯೂ ಇನ್ಪುಟ್ ಕೊಡಬೇಕಾಗ್ತದ. ಸೊ ಇನ್ನೊಂದು ಮ್ಯಾನಿಫೋಲ್ಡ್ ಇಂದ ತಗೊಂಡೋಗಿ ಮತ್ತೆ ಇನ್ನೊಂದು ವಾಲ್ ಅದಲ್ಲ, ಸೊ ಅಲ್ಲಿ ಇನ್ಪುಟ್ ಕೊಡಬೇಕಾಗ್ತದೆ. ಸೊ ಈಗ ಏನಂತಂದ್ರೆ ಒಂದು ವಾಲ್ ಇಂದ ನಾವು ಇದೇನು ಶಟಲ್ ವಾಲ್ ಅದಲ್ಲ, ಸೊ ಇದಕ್ಕೆ ಎರಡು ಇನ್ಪುಟ್ ಪೋರ್ಟ್ಸ್ ಇರ್ತಾವ, ಒಂದು ಔಟ್ಪುಟ್ ಪೋರ್ಟ್ಸ್. ಓಕೆ, ಸೊ ಒಂದು ಇನ್ಪುಟ್ ಪೋರ್ಟ್ ಏನಂತಂದ್ರೆ ಒಂದು ವಾಲ್ ಇರ್ತಲ್ಲ ಅದ್ರ ಔಟ್ಪುಟ್ ತಗೊಂಡ್ಬಿಟ್ಟು ಕನೆಕ್ಷನ್ ಕೊಡಬೇಕು. ಸೊ ಇನ್ನೊಂದು ವಾಲ್ ಇರ್ತಲ್ಲ ಅದ್ರ ಔಟ್ಪುಟ್ ತಗೊಂಡ್ಬಿಟ್ಟು, ಸೊ ಇನ್ನೊಂದು ಸೈಡ್ ಏನದಲ್ಲ P2 ಪ್ರೆಸೆಂಟ್ ಪೋರ್ಟ್ ಅದಲ್ಲ, ಸೊ ಅಲ್ಲಿ ಕೊಡಬೇಕಾಗ್ತದೆ ಶಟಲ್ ವಾಲ್. ಸೊ ಶಟಲ್ ವಾಲ್ ಔಟ್ಪುಟ್ ತಗೊಂಡೋಗ್ಬಿಟ್ಟು ನಮ್ಮ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ಗೆ ಇನ್ಲೆಟ್ ಕೊಡಬೇಕು. ಸೊ ಇಷ್ಟು ಕೊಟ್ರೆ ನಮ್ಮ ಪೈಪ್ ಕನೆಕ್ಷನ್ ಕಂಪ್ಲೀಟ್ ಆಗ್ತದೆ. ಓಕೆ, ಸೊ ಈಗ ಆಪರೇಟ್ ಮಾಡೋಣ. ಇಲ್ಲೊಂದು ಟೇಬಲ್ ಅದ, ಅಂದ್ರೆ ಆರ್ ಗೇಟ್ ಯಾವ ರೀತಿ ವರ್ಕ್ ಆಗ್ತದೆ ಅಂತ. ಸೊ ನಮ್ಮ ಇನ್ಪುಟ್ ಇವೆರಡು, ಸೊ ಇದು ಔಟ್ಪುಟ್ ನಿಮಗೆ ಇಲ್ಲಿ ನೋಡ್ಬೋದು. ಸೊ ಇದು ಇನ್ಪುಟ್ ಎರಡು ಟರ್ಮಿನಲ್ಸ್, ಇದು ಔಟ್ಪುಟ್ ಟರ್ಮಿನಲ್ಸ್ ಇರ್ತಾವ. ಇಲ್ಲಿ 0 0 ಅಂದ್ರೆ ಸಿಗ್ನಲ್, ಇನ್ಪುಟ್ ಸಿಗ್ನಲ್ ನಾವು ಏನು ಕೊಟ್ಟಿಲ್ಲ ಅಂತ ಅರ್ಥ. ಸೊ ಅವಾಗ ಅಲ್ಲಿ ಔಟ್ಪುಟ್ ನಮಗೇನು ಸಿಗೋದಿಲ್ಲ. ಸೆಕೆಂಡ್ ಅಲ್ಲಿ ಏನಂತಂದ್ರೆ ಇವೆರಡು ವಾಲ್ಗಳು ಇನ್ಪುಟ್ ಅಂತಂದ್ರೆ ಒಂದು ವಾಲು ಆಫ್ ಇಟ್ಟು ಇನ್ನೊಂದು ವಾಲು ಆನ್ ಮಾಡಿದಾಗ ಅದು ಏನಾಗ್ತದೆ, ಆಪ್ರೇಟ್ ಆಗ್ತದೆ. ನೆಕ್ಸ್ಟ್ ಫಸ್ಟ್ ವಾಲ್ ಆನ್ ಮಾಡಿ ಸೆಕೆಂಡ್ ವಾಲ್ ಆಫ್ ಮಾಡಿದಾಗ ಕೂಡ ಸಿಲಿಂಡರ್ ಏನಾಗ್ತದೆ, ಆಪ್ರೇಟ್ ಆಗ್ತದೆ. ಅಥವಾ ಎರಡು ವಾಲ್ಗಳನ್ನು ನಾವು ಆನ್ ಮಾಡಿದಾಗ ಕೂಡ ಆಪ್ರೇಟ್ ಆಗ್ತದೆ. ಈ ರೀತಿ ಇದು ಆಪರೇಷನ್ ಟೇಬಲ್ ಅಂದರೆ ಲಾಜಿಕ್ ಗೇಟ್ದು, ಆರ್ ಲಾಜಿಕ್ ಗೇಟ್ದು ಈ ರೀತಿ ವರ್ಕ್ ಆಗ್ತದಿಲ್ಲ ನಾವು ಈಗ ವೆರಿಫೈ ಮಾಡಬೇಕು. ಕನೆಕ್ಷನ್ ಎಲ್ಲ ಆಗಿದೆ ಹೌದಾ. ಫಸ್ಟ್ ಈ ಆಪರೇಷನ್ ಟೇಬಲ್ ಪ್ರಕಾರ ಎರಡು ಏನಾಗ್ತಾವ ಅಂತಂದ್ರೆ ಇನ್ಪುಟ್ ಸಿಗ್ನಲ್ಸ್ 0 0 ನಾವೆಲ್ಲ ವಾಲ್ಗಳು ಆನ್ ಮಾಡ್ಕೊಂಡಿವಿ. ಸೊ ಪ್ರೆಷರ್ ಕೂಡ ಸೆಟ್ ಮಾಡಿದೀವಿ. ಸೊ ಎರಡು ವಾಲ್ಗಳು 3x2 ವಾಲ್ಗಳು ಅವಲ್ಲ, ಎರಡು ಕೂಡ ಏನಂತಂದ್ರೆ ಏನವ 0 0 ಅಂದ್ರೆ ಕ್ಲೋಸ್ ಪೊಸಿಷನ್ ಅಲ್ಲ. ಸೊ ಸಿಲಿಂಡರ್ ಏನದ ಆಪರೇಟ್ ಆಗ್ತಲ್ಲ, ರೆಸ್ಟ್ ಅಲ್ಲ ಅದು ಹೌದಾ. ಸೊ ಅಂತಂದ್ರೆ ಇದು ಓಕೆ. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಒಂದು ವಾಲ್ನ ಏನು ಮಾಡಬೇಕು, ಆಫ್ ಇರಬೇಕು ಅಂದ್ರೆ ಕ್ಲೋಸ್ ಇರಬೇಕು, ಇನ್ನೊಂದು ಏನು ಮಾಡಬೇಕು, ಓಪನ್ ಮಾಡಬೇಕು. ಓಕೆನಾ. ಸೊ ಇದನ್ನ ಓಪನ್ ಮಾಡೋಣ. ಅವಾಗ ಏನಾಗಬೇಕು, ಸಿಗ್ನಲ್ 1 ಅಂತಂದ್ರೆ ಓಪನ್ ಆಗ್ತದೆ ಅಂತ ಅರ್ಥ, ಅಂದ್ರೆ ಆಪರೇಟ್ ಆಗ್ತದೆ. ಸೊ ಆಪರೇಟ್ ಆಯ್ತು ಹೌದಾ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದನ್ನ ಆಫ್ ಮಾಡೋಣ, ಇನ್ನೊಂದು ಆನ್ ಮಾಡೋಣ ಹೌದಲ್ಲ. ಇದು ಆಫ್ ಮಾಡಿ ಇದನ್ನ ಆನ್ ಮಾಡೋಣ ಈಗ. ಸೊ ಈಗ ಏನಾದ ಆಪರೇಟ್ ಆಗ್ತದೆ. ಎರಡರಲ್ಲಿ ಒಂದು ಆನ್ ಮಾಡಿದ್ರು ಕೂಡ, ಒಂದು ಆಫ್ ಇದ್ದು ಒಂದು ಆನ್ ಮಾಡಿದ್ರೆ ಆಪರೇಟ್ ಆಗ್ತದ. ಅಥವಾ ನಾವು ಎರಡು ಆನ್ ಇದ್ದ ಕೂಡ ಏನಾಗ್ತದೆ ಅಂದ್ರೆ ಎರಡು ಓಪನ್ ಮಾಡಿದ್ರು ಕೂಡ ಆಪರೇಟ್ ಆಗ್ತದೆ ಹೌದಾ. ಈಗ ನೋಡ್ರಿ, ಎರಡು ಮತ್ತೆ ಪೊಸಿಷನ್ ಚೇಂಜ್ ಮಾಡೋಣ, ರಿಟರ್ನ್ ಹೋಯ್ತು ಹೌದಾ. ಸೊ ಎರಡು ಮತ್ತೆ ಪೊಸಿಷನ್ ಚೇಂಜ್ ಮಾಡೋಣ, ಸೊ ರಿಟರ್ನ್ ಮಾಡೋದು. ಓಕೆನಾ. ಅಂದ್ರೆ ಇದು ಆರ್ ಲಾಜಿಕ್. ಓಕೆನಾ. ಆರ್ ಲಾಜಿಕ್ ತರ ಏನಾದ್ರು ಆಪರೇಟ್ ಆಗ್ತದ. ಇಲ್ಲಿ ಮೇನ್ ಆಗಿ ನಮ್ಗೆ ಶಟಲ್ ವಾಲ್ ಬೇಕಾಗ್ತದೆ. ಓಕೆನಾ. ಶಟಲ್ ವಾಲ್ಗೆ ಎರಡು ಇನ್ಪುಟ್ ಇರ್ತಾವ, P1 P2 ಅಂತಂದ್ರೆ ಪೋರ್ಟ್ 1 ಪೋರ್ಟ್ 2 ಪ್ರೆಷರ್ ಟರ್ಮಿನಲ್ಸ್. ಸೊ ಒಂದು ಎ ಟರ್ಮಿನಲ್ ಅಂದ್ರೆ ಔಟ್ಲೆಟ್ ಟರ್ಮಿನಲ್ ಸಿಗ್ತದೆ ನಿಮ್ಗೆ. ಓಕೆನಾ.